ಹಿಂದಿನ ತರಗತಿಯಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಏನೇನನ್ನ ಕಲ್ತಿದೀವಿ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಇಲ್ಲಿ ಥೀಟಾ ಲಂಬಕೋನ ತ್ರಿಭುಜದಲ್ಲಿ ಥೀಟಾಗೆ ಅಭಿಮುಖವಾಗಿರುವ ಬಾಹು AB, BC ಪಾರ್ಶ್ವಬಾಹು, AC ವಿಕರ್ಣ. ಇಲ್ಲಿ ಈ ಒಂದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ನಾವು 6 ಅನುಪಾತಗಳನ್ನ ನೋಡಿದ್ವಿ ಮಕ್ಕಳೇ. ಅವುಗಳು ಯಾವ್ಯಾವುದು? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾಂಜೆಂಟ್ ಥೀಟಾ, ಕೋಸಿಕ್ಯಾಂಟ್ ಥೀಟಾ, ಸೀಕ್ಯಾಂಟ್ ಥೀಟಾ, ಕಾಟ್ ಥೀಟಾ ಅಲ್ವಾ? ಇಲ್ಲಿ ಸೈನ್ ಥೀಟಾ ಅಂದ್ರೆ ಏನ್ ಹೇಳುತ್ತೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅದೇ ರೀತಿ ಕಾಸ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ಥೀಟಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಕೋಸಿಕ್ಯಾಂಟ್ ಥೀಟಾ ಅಂದ್ರೆ ಏನಾಗುತ್ತೆ? ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಸೀಕ್ಯಾಂಟ್ ಥೀಟಾ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಕೋಟ್ಯಾಂಜೆಂಟ್ ಥೀಟಾ ಇದನ್ನ ಶಾರ್ಟ್ ಆಗಿ ಕಾಟ್ ಥೀಟಾ ಅಂತ ಹೇಳ್ತೇವೆ. ಇದೇನಾಗುತ್ತೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ ಸೈನ್ ಥೀಟಾ, ಸೈನ್ ಥೀಟಾವನ್ನ ಇದೇನಾಗತ್ತೆ ಹೇಳಿ? ಕೋಸಿಕ್ಯಾಂಟಿನ ವ್ಯತ್ಕ್ರಮ ಏನಾಗತ್ತೆ? ಸೈನ್ ಥೀಟಾ ಆಗತ್ತೆ. ಅಥವಾ ಕೋಸಿಕ್ಯಾಂಟ್ ಥೀಟಾ ಈಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ ಆಗತ್ತೆ. ಅದೇ ರೀತಿ ಕಾಸ್ ಥೀಟಾ, ಇಲ್ಲಿ 1 ಬೈ ಸೀಕ್ಯಾಂಟ್ ಥೀಟಾ. ರೆಸಿಪ್ರೋಕಲ್ ಸೀಕ್ಯಾಂಟಿನ ವಿಲೋಮ ಏನಾಗ್ತಾ ಇರತ್ತೆ? ಕಾಸ್ ಥೀಟಾ ಆಗತ್ತೆ. ಅಥವಾ ಸೀಕ್ಯಾಂಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ ಆಗತ್ತೆ. ಹಾಗೆ ಟ್ಯಾನ್ ಥೀಟಾ, ಇಲ್ಲಿ 1 ಬೈ ಕಾಟ್ ಥೀಟಾ ಏನಾಗತ್ತೆ? ಟ್ಯಾನ್ ಥೀಟಾ ಆಗತ್ತೆ. ಅಥವಾ 1 ಬೈ ಟ್ಯಾನ್ ಥೀಟಾ ಏನಾಗುತ್ತೆ ಮಕ್ಕಳೇ? ಕಾಟ್ ಥೀಟಾ ಆಗತ್ತೆ. ಅದೇ ರೀತಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಇವುಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಈ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದ ಸರಿಯೋ ಅಥವಾ ತಪ್ಪೇ ಎಂದು ತಿಳಿಸ್ಬೇಕು. ಇದು ತಪ್ಪಾಗಿದ್ರೆ ಯಾಕೆ, ಸರಿ ಇದ್ರೆ ಯಾಕೆ ಅನ್ನೋ ಉತ್ತರವನ್ನ ಸಮರ್ಥಿಸ್ಬೇಕು ಮಕ್ಕಳೇ. ಮೊದಲನೇದಾಗಿ ಇಲ್ಲಿ 1ನೆಯ ಪ್ರಶ್ನೆಯನ್ನ ಗಮನಿಸಿ. ಕೋನ ಎ ದ ಕೋಸಿಕ್ಯಾಂಟ್ ಎ ಯನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ. ಇದು ಈ ಹೇಳಿಕೆ ಏನಾಗಿದೆ ಮಕ್ಕಳೇ? ತಪ್ಪಾಗಿದೆ. ಯಾಕಂದ್ರೆ ಇಲ್ಲಿ ಕೋಸಿಕ್ಯಾಂಟ್ ಎ, ಇಲ್ಲಿ ಕೋಸಿಕ್ಯಾಂಟ್ ಎ ಅನ್ನ ನಾವು ಕೋಸಿಕ್ಯಾಂಟ್ ಎ ಇದನ್ನ ನಾವು ಸಂಕ್ಷಿಪ್ತವಾಗಿ ಏನಂತ ಹೇಳ್ತೇವೆ? ನಾವು ಕೋಸೆಕ್ ಎ ಅಂತ ಹೇಳ್ತೇವೆ. ಇದನ್ನ ಸಂಕ್ಷೇಪವಾಗಿ ಈ ರೀತಿಯಾಗಿ ಬರಿತೇವೆ. ಕೋಸೈನ್ ಎ, ಇದನ್ನ ಏನ್ ಹೇಳ್ತೇವೆ ಸಂಕ್ಷಿಪ್ತವಾಗಿ? ಕಾಸ್ ಎ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? ಕೋಸಿಕ್ಯಾಂಟ್ ಎ ಅನ್ನ ಸಂಕ್ಷೇಪವಾಗಿ ಕಾಸ್ ಎ ಅಂತ ಉಪಯೋಗಿಸ್ತೇವೆ ಅಂತ ಹೇಳಿದ್ದೇವೆ. ಹಾಗಾದ್ರೆ ಇಲ್ಲಿ ಈ ಹೇಳಿಕೆ ತಪ್ಪಾಗಿದೆ. ಓಕೆ, ಸರಿ. 2ನೆಯ ಹೇಳಿಕೆಯನ್ನ ಗಮನಿಸಿ. ಕಾಟ್ ಎ ಎಂಬುದು ಕಾಟ್ ಮತ್ತು ಎ ಗಳ ನಡುವಿನ ಗುಣಲಬ್ಧ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಕಾಟ್ ಎ ಅಂದ್ರೆ ಇಲ್ಲಿ ಇದಕ್ಕೆ ಕೊಟ್ಟಿರುವಂತಹ ಹೆಸರು, ಈ ಅನುಪಾತಕ್ಕೆ ಕೊಟ್ಟಿರುವಂತಹ ಹೆಸರು ಇದು ಕೋಟ್ಯಾಂಜೆಂಟ್ ಎ ಅಂತ ಹೇಳ್ತೇವೆ ಅಲ್ವಾ?
ಸೊ ಇಲ್ಲಿ ಕೋಟ್ಯಾಂಜೆಂಟ್ ಎ. ಸೊ ಈ ಬಾಹುಗಳು ಮತ್ತು ಕೋನ ಎಗೆ ಸಂಬಂಧಿಸಿದಂತಹ ಅನುಪಾತಗಳು. ಸೊ ಹಾಗಾಗಿ ಇವುಗಳು ಕಾಟ್ ಎ ಅನ್ನೋದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಅಲ್ಲ. ಸೊ ಹಾಗಾಗಿ ಇಲ್ಲಿ ಎರಡನೆಯ ಹೇಳಿಕೆಯು ಕೂಡ ಏನಾಗಿದೆ ಹೇಳಿ, ತಪ್ಪಾಗಿದೆ. ಅದೇ ರೀತಿ ಇಲ್ಲಿ ನೋಡಿ ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. ತೀಟಾ. ಸೊ ತೀಟಾ ಅನ್ನೋದು ಕೋನವನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಕ್ಕಳೇ. ಸೊ ಇಲ್ಲಿ ತೀಟಾದ ಒಂದು ಬೆಲೆಗೆ ಸೈನ್ ಈಕ್ವಲ್ ಟು 4/3 ಆಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತೀಟಾ, ಸೊ ಇಲ್ಲಿ ಸೈನ್ ಫಂಕ್ಷನ್ ಅಲ್ಲಿ ಅಂದ್ರೆ ಸೈನ್ ಅಲ್ಲಿ ಈ ತೀಟಾ ಏನಾಗತ್ತೆ ಮಕ್ಕಳೇ, ಸೊ ಕೋನ. ಸೊ ತೀಟಾ ಯಾವಾಗ್ಲೂ -1ರಿಂದ 1ರ ಮಧ್ಯದಲ್ಲೇ ಇರುತ್ತೆ. ಸೊ ಇದರ ಬೆಲೆ, ಸೊ ಈ ತೀಟಾದ ಬೆಲೆ ಹೇಗಿರತ್ತೆ ಮಕ್ಕಳೇ, -1 ಮತ್ತು 1ರ ಮಧ್ಯದಲ್ಲಿ ಇರುತ್ತೆ. ಸೊ ಯಾವಾಗ ಸೈನ್ ಫಂಕ್ಷನ್ಗೆ. ಬಟ್ ಇಲ್ಲಿ ಸೈನ್ ತೀಟಾ ಇಸ್ ಈಕ್ವಲ್ ಟು 4/3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4/3 ಎಷ್ಟು ಬರುತ್ತೆ ಹೇಳಿ, 3 1 3 3 1 3.33 ಸೊ 1.33 ಬರ್ತಾ ಇದೆ. ಸೈನ್ ತೀಟಾದಲ್ಲಿ ತೀಟಾದ ಬೆಲೆ ಎಷ್ಟು ಬರ್ತಾ ಇದೆ, 1.333 ಬರ್ತಾ ಇದೆ. ಬಟ್ ಇಲ್ಲಿ ಏನ್ ಹೇಳಿದಾರೆ ಅವರು, ಯಾವಾಗ್ಲೂ ತೀಟಾ ಏನಾಗತ್ತೆ -1 ಮತ್ತು 1ರ ಮಧ್ಯದಲ್ಲಿ ಇರುತ್ತೆ ಅಂತ. ಬಟ್ ಕೊಟ್ಟಿರುವ ಪ್ರಶ್ನೆಯನ್ನ ನೋಡಿದ್ರೆ ತೀಟಾ ಏನಾಗ್ತಾ ಇದೆ, 1.33 ಬರ್ತಾ ಇದೆ. ಸೊ ಹಾಗಾಗಿ ಇದೇನಾಗಿದೆ, 1ಕ್ಕಿಂತ ಜಾಸ್ತಿ ಇದೆ. ಆದ್ರಿಂದ ಥೀಟಾದ ಒಂದು ಬೆಲೆಗೆ ಸೈನ್ ತೀಟಾ ಇಸ್ ಈಕ್ವಲ್ ಟು 4/3. ಸೊ ಈ ಹೇಳಿಕೆ ಕೂಡ ಏನಾಗಿದೆ, ತಪ್ಪಾಗಿದೆ. ಓಕೆ, ಅಕಸ್ಮಾತ್ ಏನಾದ್ರೂ ತೀಟಾ 0.9 ಅಥವಾ 1 ಈ ರೀತಿಯಾಗಿ ಬಂದಿದ್ರೆ ಸೊ ಈ ಹೇಳಿಕೆ ಏನಾಗ್ತಿತ್ತು, ಸರಿಯಾಗಿರ್ತಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇದು 1ಕ್ಕಿಂತ ಜಾಸ್ತಿ ಬರ್ತಾ ಇದೆ. ಸೊ ಇದು ಹೇಗೆ ಅನ್ನೋದು ಹೈಯರ್ ಕ್ಲಾಸಸ್ಗೆ ಹೋದಾಗ ಅರ್ಥ ಮಾಡ್ಕೋತೀರಾ. ಸೊ ಇಲ್ಲಿ ನಿರ್ದಿಷ್ಟ ಕೋನಗಳನ್ನ ನಾವು ನೆಕ್ಸ್ಟ್ ಅಭ್ಯಾಸ ಮಾಡ್ತೀವಿ. ಸೊ ಅಲ್ಲೂ ಕೂಡ ಇದು ನಿಮ್ಗೆ ಹೇಗ್ ಬಂದಿದೆ ಅನ್ನೋದು ಅರ್ಥ ಆಗತ್ತೆ ಮಕ್ಕಳೇ. ಸೊ ಈಗ ಇಲ್ಲಿಗೆ ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಮೊದಲನೆಯ ಪರಿಕಲ್ಪನೆ, ಸೊ ಯಾವುದು, ತ್ರಿಕೋನಮಿತಿಯ ಅನುಪಾತಗಳನ್ನ ತಿಳ್ಕೊಂಡ್ರಿ. ಮುಖ್ಯವಾಗಿ 6 ತ್ರಿಕೋನಮಿತಿಯ ಅನುಪಾತಗಳನ್ನ ನೋಡಿದ್ದೀರಿ. ಸೈನ್ ತೀಟಾ, ಕೋಸೈನ್ ತೀಟಾ, ಟ್ಯಾಂಜೆಂಟ್ ತೀಟಾ. ಸೊ 4ನೇದು ಕೋಸಿಕ್ಯಾಂಟ್ ತೀಟಾ, ಸಿಕ್ಯಾಂಟ್ ತೀಟಾ, ಕೋಟ್ಯಾಂಜೆಂಟ್ ತೀಟಾ. ಸೊ ಇದನ್ನ ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಹೇಗೆ ಕರಿತೀರಾ ನೀವು, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸೆಕ್ ತೀಟಾ, ಕೊಸೆಕ್ ತೀಟಾ ಅಂತ ಶಾರ್ಟ್ ಆಗಿ ಇದನ್ನ ಕರಿತೇವೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಪರಿಕಲ್ಪನೆ ಯಾವುದು ಅಂದ್ರೆ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ಸೊ ಇಲ್ಲಿ ನೀವು ತ್ರಿಕೋನಮಿತಿಯ ಅನುಪಾತಗಳಲ್ಲಿ 6 ಅನುಪಾತಗಳನ್ನ ನೋಡಿದ್ದೀರಾ. ಸೊ ಇಲ್ಲಿ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೋಸಿಕ್ಯಾಂಟ್ ತೀಟಾ, ಸಿಕ್ಯಾಂಟ್ ತೀಟಾ, ಕಾಟ್ ತೀಟಾ. ಸೊ ಇಲ್ಲಿ ನಿರ್ದಿಷ್ಟ ಕೋನಗಳನ್ನ ಅಭ್ಯಾಸ ಮಾಡ್ತೇವೆ. ಹೇಗೆ, ಇಲ್ಲಿ ತೀಟಾ, ಸೊ ಇದು ಕೋನವನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಕ್ಕಳೇ. ಸೊ ಇಲ್ಲಿ ತೀಟಾ 0 ಡಿಗ್ರಿ ಆದಾಗ ಸೊ ಈ ಒಂದು ಸೈನಿನ ಬಾಹುಗಳ ಅನುಪಾತಗಳು ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಸೈನ್ ತೀಟಾ ಅಂದ್ರೆ ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ. ಸೊ ಇಲ್ಲಿ ತೀಟಾ 0 ಆದಾಗ ಬಾಹುಗಳು ವ್ಯಾಲ್ಯೂ ಏನ್ ಬರುತ್ತೆ ಅನ್ನೋದನ್ನ ಈ ಒಂದು ಪರಿಕಲ್ಪನೆಯಲ್ಲಿ ನಾವು ಅಭ್ಯಾಸ ಮಾಡ್ತೇವೆ ಮಕ್ಕಳೇ. ಮೊದಲನೇದಾಗಿ ನಾವು ತೀಟಾ 0 ಡಿಗ್ರಿ ಆದಾಗ, ಸೊ ತೀಟಾ ಏನಾಗತ್ತೆ 0 ಡಿಗ್ರಿ ಆದಾಗ ತ್ರಿಕೋನಮಿತಿಯ ಅನುಪಾತಗಳು, ಸೊ ಇವುಗಳ ಬೆಲೆಗಳು
ಏನೇನ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ನಾವ್ ಯಾವಾಗ್ಲೂ ತ್ರಿಕೋನ ಮಿತಿಯಲ್ಲಿ ಲಂಬಕೋನ ತ್ರಿಭುಜವನ್ನ ತಗೊಳ್ತಾ ಇರ್ತೇವೆ ಅಲ್ವಾ. ಸೊ ಇಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿ. ಓಕೆ, ಸೊ ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಅನ್ನೇ ತಗೊಳ್ಳೋಣ. ಸೊ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಸೊ ಇಲ್ಲಿ ನಾವು ಥೀಟಾವನ್ನ ಎಲ್ಲಿ ಗುರುತಿಸ್ತಿದ್ವಿ? ಇಲ್ಲಿ ಎ ಅಲ್ಲಿ ಗುರುತಿಸ್ತಿದ್ವಿ ಅಥವಾ ಸಿ ಅಲ್ಲಿ ಗುರುತಿಸ್ತಿದ್ವಿ. ಲಂಬಕೋನ ತ್ರಿಭುಜದಲ್ಲಿ 2 ಜಾಗದಲ್ಲಿ ಮಾತ್ರ ನಾವು ಥೀಟಾವನ್ನ ಗುರುತಿಸ್ಬೋದಲ್ವಾ. ಸೊ ಈಗ ನಾವೇನ್ ಮಾಡ್ತೇವೆ, ಥೀಟಾವನ್ನ ಇಲ್ಲಿ ಗುರುತಿಸ್ತೇನೆ. ಸೊ ಇಲ್ಲಿ ಥೀಟಾ ಈಕ್ವಲ್ ಟು 0 ಆಗ್ಬಿಟ್ಟಿದೆ. ಸೊ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆಗಿದೆ. ಸೊ ಇಲ್ಲಿ ಥೀಟಾ 0 ಡಿಗ್ರಿ ಆದಾಗ ಸೊ ಹೇಗ್ ಬರುತ್ತೆ ಹೇಳಿ? ಸೊ ಈ ಆಂಗಲ್ ಏನಾಗಿದೆ? 0 ಡಿಗ್ರಿ ಆಗ್ಬಿಟ್ಟಿದೆ. ಸೊ ಹಾಗಾದ್ರೆ ಈ ಒಂದು ವಿಕರ್ಣ ಏನಾಗತ್ತೆ ಹೇಳಿ? ಕಂಪ್ಲೀಟ್ ಆಗಿ ಎ ಬಿಗೆ ಟಚ್ ಆಗ್ಬಿಡತ್ತೆ ಅಲ್ವಾ. ಸೊ ಯಾಕೆ ಹೇಳಿ? ಈ ಎರಡರ ಮಧ್ಯದ ಕೋನಗಳು ಏನಾಗ್ತಾ ಇದೆ? 0 ಡಿಗ್ರಿ ಆಗ್ತಾ ಇದೆ ಅಲ್ವಾ. ಸೊ ಇಷ್ಟ ಅರ್ಥ ಆಗಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ಈ 0 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ, ವಿಕರ್ಣ ಯಾವ್ದಾಗಿತ್ತು? ಎ ಸಿ ಆಗಿತ್ತು. ಬಟ್ ಇಲ್ಲಿ ಥೀಟಾ ಏನಾಗ್ಬಿಟ್ಟಿದೆ? 0 ಡಿಗ್ರಿ ಆಗೋಗಿದೆ. ಸೊ ಇದು 0 ಡಿಗ್ರಿ ಆಗಿರೋದ್ರಿಂದ ಎ ಸಿ ಏನಾಗಿದೆ? ಕರೆಕ್ಟ್ ಎ ಬಿಗೆ ಟಚ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕೋನ ಏನಾಯ್ತು? ಇದ್ರ ಮಧ್ಯದಲ್ಲಿರೋ ಕೋನ 0 ಡಿಗ್ರಿ ಆಗ್ಬಿಡ್ತು. ಸೊ ಹಾಗಾಗಿ ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಏನಾಯ್ತು? ಎ ಬಿ ಆಯ್ತು. ಬಿ ಸಿ ಏನಾಯ್ತು ಹೇಳಿ? ಸೊ ಈ ಬಿ ಸಿ ಏನಾಯ್ತು? ಸೊ ಇದು 2 ಇಲ್ಲಿ ಟಚ್ ಆಗ್ಬಿಡ್ತು ಅಂದ್ರೆ ಸೊ ಈ ಬಿ ಸಿ ಉದ್ದ ಏನಾಗ್ಬಿಡ್ತು? 0 ಆಗ್ಬಿಟ್ಟಿದೆ. ಸೊ ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗ್ಬಿಡತ್ತೆ. ಓಕೆ, ಸೊ ಇಲ್ಲಿ ನೋಡಿ, ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ದ ಅಳತೆಯನ್ನ ಕಡಿಮೆ ಮಾಡ್ತಾ 0 ಆಗುವಂತೆ ಮಾಡಿದರೆ ಅದರ ತ್ರಿಕೋನ ಮಿತಿಯ ಅನುಪಾತದ ಬೆಲೆಯಲ್ಲಿ ಆಗುವ ವ್ಯತ್ಯಾಸ. ಸೊ ಇಲ್ಲಿ ಕೋನ ಎ ಕಡಿಮೆ ಆದಂತೆಲ್ಲ ಬಾಹು ಬಿ ಯ ಉದ್ದ ಏನಾಗತ್ತೆ ಹೇಳಿ? ಸೊ ಈ ಬಿ ಯ ಉದ್ದ ಏನಾಗತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇನಾಗ್ಬಿಡತ್ತೆ? ಒಂದ್ ಸಮಯದಲ್ಲಿ 0 ಆಗ್ಬಿಡತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಥೀಟಾ ಈಕ್ವಲ್ ಟು 0 ಡಿಗ್ರಿ ಆದ್ರೆ ಸೊ ಎ ಸಿ ಈಕ್ವಲ್ ಟು ಎ ಬಿ ಆಗತ್ತೆ. ಬಿ ಸಿ ಏನಾಗತ್ತೆ ಹೇಳಿ? 0 ಆಗ್ಬಿಡತ್ತೆ. ಸೊ ಈಗ ನಾವು ತ್ರಿಕೋನ ಮಿತಿಯ 6 ಅನುಪಾತಗಳನ್ನ ಬರೆಯೋಣ. ಸೊ ಮೊದಲನೇದಾಗಿ ಸೈನ್ 0 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಸೈನ್ 0 ಡಿಗ್ರಿ. ಸೊ ಇಲ್ಲಿ ಸೈನಿಗೆ ಅನುಪಾತಗಳು ಏನ್ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ. ಸೊ ಇಲ್ಲಿ ಸೈನ್ 0 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಯ್ತು? ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವ್ದಾಗತ್ತೆ ಹೇಳಿ? ಎ ಸಿ ಈಕ್ವಲ್ ಟು ಎ ಬಿ. 2 ಈಕ್ವಲ್ ಆಗ್ಬಿಟ್ಟಿದೆ. ಸೊ ಡಿವೈಡೆಡ್ ಬೈ ಎ ಬಿ ಆಗಿದೆ ಅಥವಾ ಎ ಸಿ ಇಸ್ ಈಕ್ವಲ್ ಟು ಇಲ್ಲಿ ಬಿ ಸಿ ಏನ್ ಹೇಳಿ? ಥೀಟಾ 0 ಡಿಗ್ರಿ ಆಗಿರೋದ್ರಿಂದ ಬಿ ಸಿ ಈಕ್ವಲ್ ಟು 0. ಸೊ 0 ಬೈ ಎ ಬಿ ಇದೇನಾಗತ್ತೆ? 0 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು ಏನು? 0. ಸೊ ಯಾವುದೇ ಸಂದರ್ಭದಲ್ಲೂ ನೀವು ಈ ನಿರ್ದಿಷ್ಟ ಕೋನಗಳಲ್ಲಿ ಸೈನ್ 0 ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳಿದಾಗ ನೀವೇನ್ ಹೇಳ್ಬೇಕು ಹೇಳಿ? 0 ಆಗತ್ತೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಯಾವ್ದು ನೋಡೋಣ? ಕಾಸ್ ನೋಡೋಣ. ಕಾಸ್ 0 ಡಿಗ್ರಿ. ಸೊ ಇಲ್ಲಿ ಕಾಸ್ ಕಾಸ್ ಅಂದಿದ್ದೆ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಎಲ್ಲಾ ಫಂಕ್ಷನ್ಸ್ಗಳ ತ್ರಿಕೋನಮಿತಿಯ ಅನುಪಾತಗಳನ್ನ ನೋಡಿದ್ದೀರಾ. ಸೊ ಕಾಸ್ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ. ಸೊ ಇಲ್ಲಿ ಪಾರ್ಶ್ವಬಾಹು ಥೀಟಾ 0 ಡಿಗ್ರಿ ಆದಾಗ ಪಾರ್ಶ್ವಬಾಹು ಏನಾಗಿತ್ತು? ಯಾವುದು? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಯಾವುದು? ಎ ಸಿ ಅಲ್ವಾ. ಸೊ ಎ ಸಿ ಏನಾಗಿದೆ? ಎ ಬಿಗೆ ಸಮನಾಗಿದೆ. ಸೊ ಹಾಗಾಗಿ ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ. ಸೊ ಡಿವೈಡೆಡ್ ಬೈ ಎ ಬಿ ಅಂತ ಬರೀತಾನೆ. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ? 1 ಬರುತ್ತೆ.
ಹಾಗಾದ್ರೆ ಇಲ್ಲಿ ಕಾಸ್ 0 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 1. ಸೊ ಕೇವಲ ನೀವು ಸೈನ್ 0 ಡಿಗ್ರಿ ಮತ್ತು ಕಾಸ್ 0 ಡಿಗ್ರಿಯ ವ್ಯಾಲ್ಯೂ ಇಂದ ಟ್ಯಾನ್ ಕಂಡುಹಿಡಿಬಹುದು, ಕೋಸಿಕ್ಯಾಂಟ್ 0 ಡಿಗ್ರಿ ಫೈಂಡ್ ಔಟ್ ಮಾಡಬಹುದು, ಸಿಕ್ಯಾಂಟ್ ಫೈಂಡ್ ಔಟ್ ಮಾಡಬಹುದು, ಅದೇ ರೀತಿ ಕಾಟ್ ಕೂಡ ಫೈಂಡ್ ಔಟ್ ಮಾಡಬಹುದು. ಹೇಗೆ ನೋಡಿ. ಸೊ ಇಲ್ಲಿ ಸೈನ್ 0 ಡಿಗ್ರಿ ಎಷ್ಟು ಬಂದಿದೆ? 0. ಕಾಸ್ 0 ಡಿಗ್ರಿ ಎಷ್ಟು ಬಂದಿದೆ? 1 ಬಂದಿದೆ ಅಲ್ವಾ. ಸೊ ಈಗ ಟ್ಯಾನ್ ಬೇಕಲ್ವಾ. ಸೊ ಟ್ಯಾನ್ 0 ಡಿಗ್ರಿ ಬೇಕು. ಸೊ ಟ್ಯಾನ್ ಅಂದ್ರೆ ಇದನ್ನ ಸೈನ್ 0 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 0 ಡಿಗ್ರಿ ಅಂತ ಬರೀಬಹುದು. ಸೊ ಈಗಾಗಲೇ ಹೇಳಿದೆ ನಾನು. ಇಸ್ ಈಕ್ವಲ್ ಟು ಸೈನ್ 0 ಡಿಗ್ರಿ 0, ಕಾಸ್ 0 ಡಿಗ್ರಿ ಏನು 1. ಸೊ 0 ಬೈ 1 ಏನಾಗತ್ತೆ? 0 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಟ್ಯಾನ್ ಎಷ್ಟು ಬಂದಿದೆ? 1 ಬಂದಿದೆ. ಓಕೆ. ಸೊ ಟ್ಯಾನ್ ಕೂಡ ಗೊತ್ತಾಯ್ತು. ಈಗ ಸೈನ್ 0 ಡಿಗ್ರಿ 0, ಕೋಸಿಕ್ಯಾಂಟ್ ಏನಾಗತ್ತೆ ಹೇಳಿ? ಕೋಸಿಕ್ಯಾಂಟ್ 0 ಡಿಗ್ರಿ ಸೈನಿನ ವಿಲೋಮ ಏನಾಗತ್ತೆ? ಕೋಸಿಕ್ಯಾಂಟ್ ಆಗತ್ತೆ. ಸೊ ಹಾಗಾಗಿ 1 ಬೈ ಸೈನ್ 0 ಡಿಗ್ರಿ 1 ಬೈ 0. ಸೊ ಇದೇನಾಗತ್ತೆ? 1 ಬೈ 0. ಸೊ ಇದನ್ನು ನಾವು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯ ಇಲ್ಲ. ಸೊ 1 ಬೈ 0 ಅನ್ನು ನಾವು ನಾಟ್ ಡಿಫೈನ್ಡ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇದು ನಾಟ್ ಡಿಫೈನ್ಡ್, 1 ಬೈ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಸಿಕ್ಯಾಂಟ್ 0 ಡಿಗ್ರಿ. ಸೊ ಇಲ್ಲಿ ಸಿಕ್ಯಾಂಟ್ 0 ಡಿಗ್ರಿ ಅಂದ್ರೆ ಕಾಸಿನ ವ್ಯತ್ಕ್ರಮ ಏನಾಗತ್ತೆ ಹೇಳಿ? ಸಿಕ್ಯಾಂಟ್ ಆಗತ್ತೆ. ಸೊ ಹಾಗಾಗಿ 1 ಬೈ ಕಾಸ್ 0 ಡಿಗ್ರಿ ಏನಾಗತ್ತೆ? 1. ಸೊ ಈಸ್ ಈಕ್ವಲ್ ಟು ಸಿಕ್ಯಾಂಟ್ 0 ಡಿಗ್ರಿ ಏನಾಗತ್ತೆ? 1 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಕೇವಲ ಸೈನ್ 0 ಡಿಗ್ರಿ ಮತ್ತು ಕಾಸ್ 0 ಡಿಗ್ರಿಯ ಸಹಾಯದಿಂದ ನಾವು ಉಳಿದ ಎಲ್ಲಾ ಅನುಪಾತಗಳನ್ನ ಕೂಡ ಕಂಡುಹಿಡಿದ್ವಿ. ಸೈನ್ 0 ಡಿಗ್ರಿ ಎಷ್ಟು ಬಂದಿದೆ? ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು 1, ಕಾಸ್ 0 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 0 ಡಿಗ್ರಿ ಇಸ್ 0, ಕಾಸ್ 0 ಡಿಗ್ರಿ ಇಸ್ 1, tan 0 degree is equal to 0, cosecant 0 degree is not defined, secant 0 degree is equal to 1, cot 0 degree. So idu kuda cot 0 degree ಏನಾಗುತ್ತೆ? ರೆಸಿಪ್ರೋಕಲ್ ಆಫ್ tan ಆಗತ್ತೆ. ಇಲ್ಲಿ tan 0 ಡಿಗ್ರಿ 0 ಬಂದಿದೆ. ಸೊ ಹಾಗಾಗಿ 1 ಬೈ 0 ಅಂದ್ರೆ ಏನಾಗುತ್ತೆ? ಇದನ್ನ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕಾಟ್ 0 ಡಿಗ್ರಿ ಏನಾಗುತ್ತೆ ಹೇಳಿ? ನಾಟ್ ಡಿಫೈನ್ಡ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು 0 ಡಿಗ್ರಿಯ ಥೀಟಾ 0 ಡಿಗ್ರಿ ಆದಾಗ 6 ತ್ರಿಕೋನಮಿತಿಯಲ್ಲಿ ಎಲ್ಲಾ ಅನುಪಾತಗಳ ಬೆಲೆಯನ್ನ ಕಂಡು ಹಿಡಿದ್ವಿ ಮಕ್ಕಳೇ. ಸೊ ನೆಕ್ಸ್ಟ್ ಏನ್ ಮಾಡೋಣ? 90 ಡಿಗ್ರಿ. ಸೊ ಇಲ್ಲಿ ಥೀಟಾ ಏನಾಗತ್ತೆ ಹೇಳಿ? 90 ಡಿಗ್ರಿ ಆದಾಗ. ಸೊ ಇಲ್ಲಿ ಲಂಬಕೋನ ತ್ರಿಭುಜ. ಸೊ ಸರಿಯಾಗಿ ಗಮನಿಸಿಲಿ, ಎ ಬಿ ಸಿ ಲಂಬಕೋನ ತ್ರಿಭುಜ. ಸೊ ಇಲ್ಲಿ ಥೀಟಾವನ್ನ ಎ ಅಲ್ಲಿ ತಗೊಳ್ಬಹುದು ಅಥವಾ ಸಿ ಅಲ್ಲಿ ತಗೊಳ್ಬಹುದು. ಸೊ ಇಲ್ಲಿ ಥೀಟಾ ಏನಾಗಿದೆ? 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ಥೀಟಾ 90 ಡಿಗ್ರಿ ಆದ್ರೆ ಏನಾಗತ್ತೆ ಹೇಳಿ? ಸೊ ಹೀಗಿರೋದು. ಸೊ ಇದೇನಾಗುತ್ತೆ? 90 ಡಿಗ್ರಿ ಅಂದ್ರೆ ಏನಾಗತ್ತೆ? ಸೊ ಈ ಎ ಏನಾಗತ್ತೆ ಹೇಳಿ? ಕೋನ ನಿಧಾನವಾಗಿ ಬಿಗೆ ಬಂದು ಟಚ್ ಆಗತ್ತೆ ಅಲ್ವಾ. ಸೊ ಯಾಕಂದ್ರೆ ಇಲ್ಲಿ ಥೀಟಾ ಎಷ್ಟಿದೆ? 90 ಡಿಗ್ರಿ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ಥೀಟಾ 90 ಡಿಗ್ರಿ ಅಂದ್ರೆ ಯಾವಾಗ್ಲೂ ಲಂಬವಾಗಿರತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಬಿ ಏನಾಯ್ತು? ಎಗೆ ಟಚ್ ಆಗ್ಬಿಡತ್ತೆ. ಸೊ ಆಗ ಇಲ್ಲಿ ಎ ಬಿ ಬಾಹು ಏನಾಯ್ತು? 0 ಆಯ್ತು. ಎ ಸಿ ಈಕ್ವಲ್ ಟು ಏನಾಯ್ತು? ಬಿ ಸಿ ಆಯ್ತು. ಸೊ ಇಲ್ಲಿ ನೋಡಿ, ಈ ಬಿ ಸಿ ಎ ಸಿ ಏನಾಗತ್ತೆ? ಸೊ ಇಲ್ಲಿ ಬಂದು ಟಚ್ ಆಗತ್ತೆ. ಹಾಗಾದ್ರೆ ಏನಾಯ್ತಿದು? ಎ ಸಿ ಈಕ್ವಲ್ ಟು ಎ ಬಿ, ಬಿ ಸಿ ಆಗತ್ತೆ. ಸೊ ಇಲ್ಲಿ ಹೀಗ್ ಬರ್ತಾ ಹೋದಂಗು ಎ ಬಿ ಬಾಹುವಿನ ಅಳತೆ ಕಡಿಮೆ ಆಗ್ತಾ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಏನಾಗ್ಬಿಡತ್ತೆ? 0 ಆಗ್ಬಿಡತ್ತೆ. ಯಾವಾಗ ಇದು ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆದಾಗ.
ಸೊ ಈಗ ನಾವು ತ್ರಿಕೋನಮಿತಿಯ 6 ಅನುಪಾತಗಳ ಬೆಲೆಗಳನ್ನ ನೋಡೋಣ. ಸೊ ಮೊದಲನೇದಾಗಿ ಸೈನ್ 90 ಡಿಗ್ರಿ. ಸೊ ಇಲ್ಲಿ ಥೀಟಾ ಏನಾಗಿದೆ, 90 ಡಿಗ್ರಿ ಆಗಿದೆ. ಸೊ ಇಲ್ಲಿ 90 ಡಿಗ್ರಿ ಆದಾಗ ಸೊ ಸೈನ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ. ಸೊ ಇಲ್ಲಿ ಥೀಟಾ 90 ಡಿಗ್ರಿ ಆದಾಗ ಅಭಿಮುಖ ಬಾಹು ಸೊ ಏನಾಗಿದೆ ಇಲ್ಲಿ ಬಿ ಸಿ ಅಲ್ವಾ, ಅಭಿಮುಖ ಬಾಹು. ಸೊ ಇಲ್ಲಿ 90 ಡಿಗ್ರಿಗೆ ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ, ವಿಕರಣ ಎ ಸಿ. ಸೊ ಎ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ ಇಲ್ಲಿ ಬಿ ಸಿ ಏನಾಗಿದೆ, ಎ ಗೆ ಸಮನಾಗಿದೆ. ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಬಿ ಸಿ. ಸೊ ಇದೇನಾಗುತ್ತೆ, ಈಕ್ವಲ್ ಟು 1. ಹಾಗಾದ್ರೆ ಇಲ್ಲಿ ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು ಬಂದಿದೆ, 1. ಅದೇ ರೀತಿ ಕಾಸ್ 90 ಡಿಗ್ರಿ. ಸೊ ಕಾಸ್ ಅಂದ್ಕೂಳೆ ಏನಾಗ್ಬೇಕು, ನಿಮ್ಗೆ ನೆನಪಾಗ್ಬೇಕು, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ. ಸೊ ಇಲ್ಲಿ ಥೀಟಾ 90 ಡಿಗ್ರಿ ಆದಾಗ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ವಿಕರಣ ಎ ಸಿ. ಸೊ ಇಲ್ಲಿ ಎ ಬಿ ಏನಾಗಿದೆ, ಈಕ್ವಲ್ ಟು 0 ಆಗ್ಬಿಟ್ಟಿದೆ. ಸೊ ಹಾಗಾಗಿ 0 ಬೈ ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು 1, ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 0 ಆಯ್ತು. ಸೊ ಈಗ ನಾವು ಟ್ಯಾನ್, ಕೋಸಿಕ್ಯಾಂಟ್, ಸೀಕ್ಯಾಂಟ್, ಕಾಟ್ ಇದನ್ನ ಫೈಂಡ್ ಔಟ್ ಮಾಡೋಣ. ಸೊ ಮೊದಲನೇದಾಗಿ ಟ್ಯಾನ್ ಅನ್ನ ನೋಡೋಣ. ಸೊ ಟ್ಯಾನ್ 90 ಡಿಗ್ರಿ. ಸೊ ಟ್ಯಾನ್ ಫಂಕ್ಷನ್ ಅನ್ನ ಹೇಗೆ ಬರಿಬಹುದು, ಸೈನ್ 90 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ. ಸೊ ಇಲ್ಲಿ ಸೈನ್ 90 ಡಿಗ್ರಿ ಎಷ್ಟು ಬಂದಿದೆ, 1 ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಏನ್ ಹೇಳಿ, 0. ಸೊ 1/0. ಸೊ ಇದನ್ನ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಇದನ್ನ ನಾಟ್ ಡಿಫೈನ್ಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಕೋಸಿಕ್ಯಾಂಟ್ 90 ಡಿಗ್ರಿ. ಸೊ ಕೋಸಿಕ್ಯಾಂಟ್ ಅಂದ್ರೆ ಏನಾಗತ್ತೆ, ಸೈನಿನ ವಿಲೋಮ ಏನಾಗತ್ತೆ, ಕೋಸಿಕ್ಯಾಂಟ್ ಆಗತ್ತೆ. ಸೊ ಹಾಗಾಗಿ 1/sin 90 ಡಿಗ್ರಿ is equal to 1 divided by sin 90 ಡಿಗ್ರಿ ಎಷ್ಟು, 1 is equal to 1. ಹಾಗಾದ್ರೆ ಕೋಸಿಕ್ಯಾಂಟ್ 90 ಡಿಗ್ರಿ ವ್ಯಾಲ್ಯೂ is equal to 1. ಸೊ ಅದೇ ರೀತಿ ಸೀಕ್ಯಾಂಟ್ 90 ಡಿಗ್ರಿ. ಸೊ ಇಲ್ಲಿ ಸೀಕ್ಯಾಂಟ್ ಅಂದ್ರೆ ಕಾಸಿನ ವ್ಯುತ್ಕ್ರಮ, ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಎಷ್ಟಿದೆ, 0. ಸೊ 1/0 ಅಂದ್ರೆ ಏನಾಗುತ್ತೆ, ಸೊ ಇದನ್ನ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಇದು ನಾಟ್ ಡಿಫೈನ್ಡ್. ಸೊ ಸೀಕ್ಯಾಂಟ್ 90 ಡಿಗ್ರಿ ಎಷ್ಟು ಬಂದಿದೆ, ಸೊ ನಾಟ್ ಡಿಫೈನ್ಡ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈಗ ಕಾಟ್ ಅನ್ನ ನೋಡೋಣ. ಸೊ ಕಾಟ್ 90 ಡಿಗ್ರಿ. ಸೊ ಕಾಟ್ ಅಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಟ್ಯಾನ್ 90 ಡಿಗ್ರಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ 90 ಡಿಗ್ರಿ ಅಂದ್ರೆ ಎಷ್ಟು ಬಂದಿದೆ, ಟ್ಯಾನ್ 90 ಡಿಗ್ರಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ನಾಟ್ ಡಿಫೈನ್ಡ್. ಸೊ ಇದೇನಾಗುತ್ತೆ, 0/1 ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕಾಟ್ 90 ಡಿಗ್ರಿ ಏನಾಗತ್ತೆ ಹೇಳಿ, 0 ಬರುತ್ತೆ. ಸೊ ಇಲ್ಲಿ ನಾವು ಕೇವಲ ಸೈನ್ 90 ಡಿಗ್ರಿ ಮತ್ತು ಕಾಸ್ 90 ಡಿಗ್ರಿ
ಸೊ ವ್ಯಾಲ್ಯೂ ಇಂದ ಕೋಸಿಕ್ಯಾಂಟ್ 90 ಡಿಗ್ರಿ, ಸಿಕ್ಯಾಂಟ್ 90 ಡಿಗ್ರಿ ಹಾಗೂ ಕಾಟ್ 90 ಡಿಗ್ರಿಯನ್ನ ಫೈಂಡ್ ಔಟ್ ಮಾಡಿದ್ವಿ ಮಕ್ಕಳೇ. ಸೊ ಮೊದಲನೇದಾಗಿ ನಾವೇನ್ ಮಾಡಿದ್ವಿ, ನಿರ್ದಿಷ್ಟ ಕೋನಗಳಲ್ಲಿ ಥೀಟಾ 0 ಡಿಗ್ರಿ ಆದಾಗ ಸೈನ್, ಕಾಸ್, ಟ್ಯಾನ್, ಕೋಸಿಕ್ಯಾಂಟ್, ಸಿಕ್ಯಾಂಟ್ ಮತ್ತು ಕಾಟ್, ಸೊ ಇವುಗಳ ವ್ಯಾಲ್ಯೂಸ್ ಅನ್ನ ನೋಡಿದ್ವಿ. ಸೊ ಈಗ ನಾವೇನ್ ಮಾಡಿದ್ವಿ, ಥೀಟಾ 90 ಡಿಗ್ರಿ ಆದಾಗ ಸೈನ್ ಎಷ್ಟು ಬರುತ್ತೆ 1, ಕಾಸ್ ಎಷ್ಟು ಬರುತ್ತೆ 0, ಟ್ಯಾನ್ ನಾಟ್ ಡಿಫೈನ್ಡ್, ಕೋಸಿಕ್ಯಾಂಟ್ 90 ಡಿಗ್ರಿ 1, ಸಿಕ್ಯಾಂಟ್ 90 ಡಿಗ್ರಿ ನಾಟ್ ಡಿಫೈನ್ಡ್, ಕಾಟ್ 90 ಡಿಗ್ರಿ 0 ಆಗತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ ಯಾವುದು, 45 ಡಿಗ್ರಿ ತ್ರಿಕೋನಮಿತಿಯ ಅನುಪಾತಗಳು. ಅಂದ್ರೆ ಇಲ್ಲಿ ಥೀಟಾ 45 ಡಿಗ್ರಿ ಆದಾಗ 6 ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನ ನೋಡೋಣ. ಸೊ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಥೀಟಾ ಏನಿದೆ 45 ಡಿಗ್ರಿ ಇದೆ. ಸೊ ಇದು 45 ಡಿಗ್ರಿಗೆ ಅಭಿಮುಖ ಬಾಹು AB, ಪಾರ್ಶ್ವಬಾಹು BC, ವಿಕರ್ಣ ಯಾವುದು AC ಆಗತ್ತೆ. ಸೊ ಇಲ್ಲಿ ಥೀಟಾ ಏನಾಗಿದೆ ಹೇಳಿ 45 ಡಿಗ್ರಿ ಆಗಿದೆ. ಸೊ ಇಲ್ಲಿ ಈಗ ಸೈನ್ 45 ಡಿಗ್ರಿ. ಸೊ ಮೊದಲನೇದಾಗಿ ABC ಒಂದು ಲಂಬಕೋನ ತ್ರಿಭುಜ. ಸೊ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ ಹೇಳಿ, ಯಾವಾಗ್ಲೂ 180 ಡಿಗ್ರಿ ಆಗಿರತ್ತೆ ಅಲ್ವಾ. ಸೊ ಇಲ್ಲಿ ಬಿ 90 ಡಿಗ್ರಿ ಇದೆ, ಸಿ 45 ಡಿಗ್ರಿ ಇದ್ರೆ ಸೊ ಇನ್ನೊಂದು ಕೋನ ಏನಿರತ್ತೆ ಹೇಳಿ 45 ಡಿಗ್ರಿ ಆಗಿರತ್ತೆ. ಸೊ ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ಬೇಕು. ಸೊ 45 ಪ್ಲಸ್ 45 ಪ್ಲಸ್ 90, ಸೊ ಇವುಗಳ ಒಟ್ಟು ಮೊತ್ತ ಏನಾಗ್ತಾ ಇದೆ ಮಕ್ಕಳೇ 180 ಡಿಗ್ರಿ. ಸೊ ಇನ್ನೊಂದು ಪ್ರಾಪರ್ಟೀಸ್ ಗೊತ್ತಿದೆ ನಿಮ್ಗೆ. ಸೊ ತ್ರಿಭುಜದಲ್ಲಿ ಎರಡು ಕೋನಗಳು ಸಮನಾದ್ರೆ ಸೊ ಎರಡು ಬಾಹುಗಳ ಅಳತೆಗಳು ಏನಾಗಿರುತ್ತೆ ಸಮನಾಗಿರುತ್ತೆ. ಸೊ ಇಲ್ಲಿ ಈ ಒಂದು ತ್ರಿಭುಜದಲ್ಲಿ ಕೋನ ಎ 45 ಡಿಗ್ರಿ ಇದೆ, ಕೋನ ಸಿ ಕೂಡ 45 ಡಿಗ್ರಿ ಇದೆ. ಸೊ ಹಾಗಾಗಿ ಸೊ ಇದರ ಅಭಿಮುಖ ಬಾಹುಗಳ ಅಳತೆಗಳು ಕೂಡ ಸಮನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎ ಬಿ ಬಾಹು ಬಿ ಸಿ ಬಾಹುವಿಗೆ ಸಮ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನೇನ್ ಮಾಡ್ತೇನೆ, ಇಲ್ಲಿ ಎ ಬಿ ಬಾಹುವನ್ನ ಎ ಅಂತ ತಗೊಂಡ್ರೆ ಬಿ ಸಿ ಬಾಹುವನ್ನ ಕೂಡ ಎ ಅಂತ ತಗೊಳ್ತೇನೆ. ಸೊ ಯಾಕಂದ್ರೆ ಇಲ್ಲಿ ಎರಡು ಕೋನಗಳು ಸಮನಾಗಿರೋದ್ರಿಂದ ಅಭಿಮುಖ ಬಾಹುಗಳು ಕೂಡ ಸಮನಾಗಿರುತ್ತೆ. ಉದಾಹರಣೆಗೆ ಎ ಬಿ 4 ಸೆಂಟಿಮೀಟರ್ ಇದ್ರೆ ಬಿ ಸಿ ಕೂಡ ಏನಾಗತ್ತೆ ಹೇಳಿ 4 ಸೆಂಟಿಮೀಟರೇ ಆಗಿರುತ್ತೆ. ಓಕೆ, ಸೊ ಯಾಕಂದ್ರೆ ಇದರ ಅಭಿಮುಖ ಕೋನಗಳು ಸಮನಾಗಿದೆ. ಸೊ ಈಗ ಎ ಬಿ ಎ ಅಂತ ತಗೊಂಡಿದ್ದೀನಿ, ಬಿ ಸಿ ಅನ್ನ ಎ, ಎರಡು ಯೂನಿಟ್ಸ್ ಸೇಮ್ ಇದೆ. ಓಕೆ, ಸೊ ಸೆಂಟಿಮೀಟರ್ ಇದೆ, ಇದು ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ನಾವು ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಎ ಸಿಯ ಉದ್ದವನ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯ, ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಹಾಗಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗತ್ತೆ. ಸೊ ಇಲ್ಲಿ ಎ ಬಿ ಅನ್ನ ಎ ಅಂತ ತಗೊಂಡಿದ್ದೇವೆ, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇದೇನಾಗತ್ತೆ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸೊ 2a ಸ್ಕ್ವೇರ್ ಆಗತ್ತೆ. ಇದೇನು ಎ ಸಿ ಸ್ಕ್ವೇರ್. ಸೊ ಎ ಸಿ ಇಸ್ ಈಕ್ವಲ್ ಟು ವರ್ಗಮೂಲ 2a ಸ್ಕ್ವೇರ್. ಸೊ ವರ್ಗಮೂಲ ಹೋದಾಗ ಸ್ಕ್ವೇರ್ ರೂಟ್ ಆಫ್ 2 ವರ್ಗಮೂಲ 2a ಆಗತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಏನಾಗತ್ತೆ, ವರ್ಗಮೂಲ ಮತ್ತು ಸ್ಕ್ವೇರ್ ಹೋಗುತ್ತೆ, ಸೊ a ಉಳಿಯತ್ತೆ. ಸೊ ಹಾಗಾಗಿ ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಏನ್ ಬಂದಿದೆ, ವರ್ಗಮೂಲ 2 ಇಂಟು ಎ ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ವಿಕರ್ಣ ಏನ್ ಬಂದಿದೆ ಹೇಳಿ, ವರ್ಗಮೂಲ 2a ಬಂದಿದೆ. ಸೊ ಈಗ ನಮಗೆ ಎಲ್ಲಾ ಬಾಹುಗಳು ಗೊತ್ತಾಯ್ತು. ಸೊ ಹಿಂದಿನ ಒಂದು ಕೇಸ್ನಲ್ಲಿ
ಥೀಟಾ 0 ಡಿಗ್ರಿ ಆಗಿತ್ತಲ್ವಾ. ಸೊ 0 ಡಿಗ್ರಿ ಆದಾಗ ಏನಾಯ್ತು, ಸೊ ಬಿ ಸಿ ಈಕ್ವಲ್ ಟು 0 ಆಯ್ತು. ಎ ಬಿ ಏನಾಯ್ತು, ಎ ಸಿ ಗೆ ಈಕ್ವಲ್ ಆಗ್ಬಿಟ್ಟಿತ್ತು. ಅದೇ ರೀತಿ 90 ಡಿಗ್ರಿಯಲ್ಲಿ ಏನಾಗಿತ್ತು, ಎ ಬಿ ಈಕ್ವಲ್ ಟು ಎ ಸಿ. ಸೊ ಒಂದ್ ಬಾಹು ಏನಾಗಿತ್ತು, 0 ಡಿಗ್ರಿ ಆಗ್ಬಿಟ್ಟಿತ್ತು. ಬಟ್ ಇಲ್ಲಿ ಇಲ್ಲೇನಾಗ್ತಾ ಇದೆ, ಥೀಟಾ ಏನಾಗಿದೆ 45 ಡಿಗ್ರಿ ಆಗಿರೋದ್ರಿಂದ, ಸೊ ಇಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಬಾಹುಗಳ ಅಳತೆಗಳು ಏನಾಗುತ್ತೆ, ಸಮನಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡಿದ್ವಿ, 3 ಬಾಹುಗಳ ಅಳತೆಗಳನ್ನ ಕಂಡುಹಿಡಿದ್ವಿ. ಸೊ ಈಗ ನಾವೇನ್ ಮಾಡೋಣ, ತ್ರಿಕೋನಮಿತಿಯ 6 ಅನುಪಾತಗಳ ಬೆಲೆಗಳನ್ನ ಕಂಡುಹಿಡಿಯೋಣ. ಮೊದಲನೇದಾಗಿ ಸೈನ್ 45 ಡಿಗ್ರಿ ಇಸ್ ಈಕ್ವಲ್ ಟು, ಸೊ ಸೈನ್ ಅನುಪಾತಗಳು ಹೇಗಿರುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ಅಭಿಮುಖ ಬಾಹು ಯಾವುದು, 45 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ವಿಕರ್ಣ ಯಾವ್ದಾಗತ್ತೆ, ಎ ಸಿ ಆಗತ್ತೆ. ಎ ಸಿ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎ ಬಿ ಎಷ್ಟಿದೆ, ಎ ಡಿವೈಡೆಡ್ ಬೈ ಎ ಸಿ ಎಷ್ಟಿದೆ, ವರ್ಗಮೂಲ 2 ಇಂಟು ಎ. ಸೊ ಇಲ್ಲಿ ಎ ಕ್ಯಾನ್ಸಲ್ ಆಗತ್ತೆ, ಇಸ್ ಈಕ್ವಲ್ ಟು 1/√2. ಓಕೆ, ಹಾಗಾದ್ರೆ ಸೈನ್ 45 ಡಿಗ್ರಿ ಯ ಬೆಲೆ ಎಷ್ಟು, 1/√2. ಸೊ ಯಾವುದೇ ಸಂದರ್ಭದಲ್ಲಿ ಕೂಡ ಸೈನ್ 45 ಡಿಗ್ರಿ ಅಂತ ಹೇಳಿದ್ದೆ, ನೀವು ವ್ಯಾಲ್ಯೂ ಏನ್ ಹೇಳ್ಬೇಕು, 1/√2 ಅಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಕಾಸ್ 45 ಡಿಗ್ರಿಯ ವ್ಯಾಲ್ಯೂ ಅನ್ನ ನೋಡೋಣ. ಸೊ ಕಾಸ್ 45 ಡಿಗ್ರಿ. ಸೊ ಕಾಸ್ ಫಂಕ್ಷನ್ಗೆ ಅನುಪಾತಗಳು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ಪಾರ್ಶ್ವಬಾಹು ಬಿ ಸಿ, ವಿಕರ್ಣ ಎ ಸಿ. ಸೊ ಬಿ ಸಿ ಎಷ್ಟಿದೆ, ಎ ಡಿವೈಡೆಡ್ ಬೈ ವಿಕರ್ಣ √2 ಇಂಟು ಎ. ಎ ಕ್ಯಾನ್ಸಲ್ಸ್, ಇಸ್ ಈಕ್ವಲ್ ಟು 1/√2 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಕಾಸ್ 45 ಡಿಗ್ರಿ ಎಷ್ಟು ಬಂದಿದೆ, 1/√2 ಬಂದಿದೆ. ಸೊ ಅದೇ ರೀತಿ ಟ್ಯಾನ್ 45 ಡಿಗ್ರಿ. ಸೊ ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಸೈನ್ 45 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ. ಸೊ ಇಲ್ಲಿ ಸೈನ್ 45 ಡಿಗ್ರಿ ಏನ್ ಬಂದಿದೆ, 1/√2 ಹೋಲ್ ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ 1/√2. ಸೊ ಇದೇನಾಗತ್ತೆ, 1/√2 ಛೇದದಲ್ಲಿರೋದು ನಾವು ವ್ಯತ್ಕ್ರಮಗೊಳಿಸಿದಾಗ, ಸೊ ಇದೇನಾಗತ್ತೆ, ಅಂಶದಲ್ಲಿದ್ದು ಛೇದಕ್ಕೆ ಬರುತ್ತೆ, ಛೇದದಲ್ಲಿದ್ದು ಅಂಶಕ್ಕೆ ಹೋಗುತ್ತೆ. ಸೊ ಇದು ಇಂಟು ಆಗ್ಬಿಡತ್ತೆ. ಸೊ √2 ಡಿವೈಡೆಡ್ ಬೈ 1. ಸೊ √2 ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು 1. ಸೊ ಹಾಗಾದ್ರೆ ಇಲ್ಲಿ ಟ್ಯಾನ್ 45 ಡಿಗ್ರಿ ಎಷ್ಟು ಬಂದಿದೆ, 1. ಸೊ ಈಗ ನೆಕ್ಸ್ಟ್ ಯಾವ್ದಿದೆ, ಸೀಕ್ಯಾಂಟ್ ಆರ್ ಕೋಸಿಕ್ಯಾಂಟ್ 45 ಡಿಗ್ರಿ. ಸೊ ಇಲ್ಲಿ 1/sin 45 ಡಿಗ್ರಿ. ಸೊ ಇಲ್ಲಿ ರೆಸಿಪ್ರೋಕಲ್ ಆಫ್ ಸೈನ್ ಏನಾಗತ್ತೆ ಹೇಳಿ, ಕೋಸಿಕ್ಯಾಂಟ್ ಆಗತ್ತೆ. ಸೊ ಹಾಗಾಗಿ 1 ಡಿವೈಡೆಡ್ ಬೈ ಸೈನ್ 45 ಡಿಗ್ರಿ ಎಷ್ಟು ಬಂದಿದೆ, 1/√2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ √2 ಬರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದು ನೀವು, ಸೈನ್ 45 ಡಿಗ್ರಿ 1/√2, ಕೋಸಿಕ್ಯಾಂಟ್ ಅಂದ್ರೆ ಸೊ ಅದನ್ನ ಉಲ್ಟಾ ಮಾಡಿದಾಗ ನಿಮ್ಗೆ ಕೋಸಿಕ್ಯಾಂಟ್ ಸಿಗ್ತಾ ಇರತ್ತೆ, ಇಷ್ಟೇ. ಸೊ ನೆಕ್ಸ್ಟ್ ಸೀಕ್ಯಾಂಟ್. ಸೊ ಸೀಕ್ಯಾಂಟ್ 45 ಡಿಗ್ರಿ. ಸೊ ಇಲ್ಲಿ ಕಾಸ್ 45 ಡಿಗ್ರಿ 1/√2, ಸೀಕ್ಯಾಂಟ್ 45 ಡಿಗ್ರಿ ಏನಾಗುತ್ತೆ, √2/1. ಓಕೆ, ಸೊ ಅಥವಾ ನೀವು √2 ಅಂತ ಹೇಳ್ಬೋದು. ಅದೇ ರೀತಿ ಕಾಟ್ 45 ಡಿಗ್ರಿ. ಸೊ ಟ್ಯಾನ್ 45 ಡಿಗ್ರಿ 1, ಕಾಟ್ 45 ಡಿಗ್ರಿ is also 1. ಸೊ is equal to 1. ಓಕೆ, ಸೊ ಈಗ ನಿಮ್ಗೆ 45 ಡಿಗ್ರಿ ಅಂದ್ರೆ ತೀಟಾ ನಿರ್ದಿಷ್ಟ ಕೋನಗಳು ಹೇಳ್ತಾ ಇದ್ದೇವೆ ನಾವು.
ಸೊ ಇಲ್ಲಿ ತೀಟಾ 0 ಡಿಗ್ರಿ ಆದಾಗ, ತೀಟಾ 90 ಡಿಗ್ರಿ ಆದಾಗ, ತೀಟಾ 45 ಡಿಗ್ರಿ ಆದಾಗ ಈ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳು ಏನೇನ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ 45 ಡಿಗ್ರಿ ಕೋನಗಳಲ್ಲಿ ಸೈನ್ ಎಷ್ಟು ಬರುತ್ತೆ, 1/√2, ಸೈನ್ 45 ಡಿಗ್ರಿ 1/√2, ಕಾಸ್ 45 ಡಿಗ್ರಿ 1/√2, ಟ್ಯಾನ್ 45 ಡಿಗ್ರಿ 1, ಕೋಸಿಕ್ಯಾಂಟ್ 45 ಡಿಗ್ರಿ √2. ನೀವು ಕೇವಲ ಸೈನ್ ಮತ್ತೆ ಕಾಸ್ ವ್ಯಾಲ್ಯೂ ಅನ್ನ ನೆನ್ಪಿಟ್ಕೊಂಡ್ರು ಸಾಕು, ಉಳಿದಿದ್ದನ್ನ ಈಸಿಯಾಗಿ ನೀವು ಹೇಳ್ಬೋದು. ಸೊ ಅದೇ ರೀತಿ ಕೋಸಿಕ್ಯಾಂಟ್ 45 ಡಿಗ್ರಿ √2, ಸಿಕ್ಯಾಂಟ್ 45 ಡಿಗ್ರಿ √2, ಕಾಟ್ 45 ಡಿಗ್ರಿ 1. ಓಕೆ, ಸೊ ಅದೇ ರೀತಿ ಇನ್ನು ಉಳಿದ ಆಂಗಲ್ಸ್ ಅಂದ್ರೆ ಥೀಟಾ 60 ಡಿಗ್ರಿ ಆದಾಗ ಹಾಗೆ ಥೀಟಾ 30 ಡಿಗ್ರಿ ಆದಾಗ ಕೂಡ ಇದೇ ರೀತಿಯಾಗಿ ನಾವು ಇವುಗಳ ಅನುಪಾತಗಳನ್ನ ಹೇಳ್ತೇವೆ ಮಕ್ಕಳೇ. ಸೊ ಇದು ಹೇಗ್ ಬಂತು ಅನ್ನೋದು ನೀವು ಜಸ್ಟ್ ಅರ್ಥ ಮಾಡ್ಕೊಂಡ್ರಲ್ವಾ. ಸೊ ಬಟ್ ಇಲ್ಲಿ ನೀವು ಈ ಎಲ್ಲಾ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಈ ಎಲ್ಲಾ ನಿರ್ದಿಷ್ಟ ಕೋನಗಳು ನೋಡಿ, ಇಲ್ಲಿ ಸೈನ್ ಥೀಟಾ 0 ಡಿಗ್ರಿ ಆದಾಗ, 30 ಡಿಗ್ರಿ ಆದಾಗ, 45 ಡಿಗ್ರಿ ಆದಾಗ, 60 ಡಿಗ್ರಿ ಆದಾಗ, 90 ಡಿಗ್ರಿ ಆದಾಗ. ಸೊ ಈ ಎಲ್ಲ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡಿ ಸೈನ್ ಥೀಟಾ, ಸೊ ಹೇಗ್ ಬಂದಿದೆ ಅನ್ನೋದು ನಿಮ್ಗೆ ಈಗಾಗ್ಲೇ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈ ಎಲ್ಲಾ ವ್ಯಾಲ್ಯೂಸ್ ಅನ್ನು ಕೂಡ ನೀವು ಬೈಫಟ್ ಮಾಡ್ಲೇಬೇಕು ಮಕ್ಕಳೇ. ಸೊ ಇದು ತುಂಬಾ ಈಸಿ ಇದೆ ನೋಡಿ. ಸೈನ್ ಥೀಟಾ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಏರಿಕೆ ಕ್ರಮದಲ್ಲಿ ನೋಡಿ 0 ಇದೆ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಲ್ವಾ. ಸೊ ನೀವು ಕೇವಲ ಈ ಎರಡು ಕೋಷ್ಟಕವನ್ನ, ಈ ಎರಡು ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೊಂಡ್ರೆ ಉಳಿದಿದ್ದನ್ನೆಲ್ಲ ನೀವೇ ಸಹ ಹೇಳ್ತಾ ಹೋಗ್ತೀರಾ ಆರಾಮಾಗಿ. ನೋಡಿ ಫಸ್ಟ್ ಏನಿದೆ, ಸೈನ್ 0 ಡಿಗ್ರಿ ಆದಾಗ 0, 1/2, 1/√2, √3/2, 1. ಓಕೆ, ಸೊ ನೋಡಿ, ಸೊ 0 ಡಿಗ್ರಿ, 30 ಡಿಗ್ರಿ, 30 ಆದ್ಮೇಲೆ 45 ಡಿಗ್ರಿ, 60 ಡಿಗ್ರಿ, 60 ಆದ್ಮೇಲೆ 90. ಓಕೆ, 0 ಡಿಗ್ರಿ, 30, 45, 60, 90 ಡಿಗ್ರಿ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಇಲ್ಲಿ ಸೈನ್ ಬರುತ್ತೆ, ಕಾಸ್, ಟ್ಯಾನ್, ಕೋಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ, ಕಾಟ್ ಥೀಟಾ. ಓಕೆ, ಸೊ ಇಲ್ಲಿ ಫಸ್ಟ್ ಏನ್ ಬರುತ್ತೆ, 0, 1/2, 1/√2, √3/2, 1. ಓಕೆ, ಸೊ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಸೈನ್ 0 ಡಿಗ್ರಿ ಆದಾಗ 0, ಸೈನ್ 30 ಡಿಗ್ರಿ ಆದಾಗ 1/2, ಸೈನ್ 45 ಡಿಗ್ರಿ ಆದಾಗ 1/√2, ಸೈನ್ 60 ಡಿಗ್ರಿ ಆದಾಗ √3/2, ಸೈನ್ 90 ಡಿಗ್ರಿ ಆದಾಗ 1. ಸೊ ಇಲ್ಲಿ ನೋಡಿ, ಇದು ಒಂದೇ ವ್ಯಾಲ್ಯೂ ಅನ್ನ ಕೂಡ ನೀವು ಆರಾಮಾಗಿ ನೆನ್ಪಿಟ್ಕೊಂಡ್ರೆ ಉಳಿದಿದ್ದನ್ನೆಲ್ಲ ನೀವೇ ಹೇಳ್ತೀರಾ. ನೋಡಿ ಇದನ್ನ ರಿವರ್ಸ್ ಬರೆದ್ರೆ ಕಾಸ್ ಸಿಕ್ಬಿಡತ್ತೆ. ನೋಡಿ 1 ಅಲ್ವಾ, ಸೊ ಕಾಸ್ 0. ನೆಕ್ಸ್ಟ್ √3/2, 1/√2, 1/2, 0. ಸೊ ಇದನ್ನ ರಿವರ್ಸ್ ನೆನ್ಪಿಟ್ಕೊಂಡ್ಬಿಟ್ಟೆ ಆಗೋಯ್ತು, ಕಾಸ್ ಅನ್ನ ಹೇಳ್ಬೋದು. ನೆಕ್ಸ್ಟ್ ಟ್ಯಾನ್, ಟ್ಯಾನ್ ಫಂಕ್ಷನ್ ಹೇಗೆ, ಸೈನ್ ಬೈ ಕಾಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ 0/1 ಏನಾಗುತ್ತೆ, 0. ಟ್ಯಾನ್ 30 ಡಿಗ್ರಿ, 1/2 ಡಿವೈಡೆಡ್ ಬೈ √3/2. ಸೊ ಇದೇನ್ ಬರುತ್ತೆ, 1/√3. ಸೊ ಟ್ಯಾನ್ 45 ಡಿಗ್ರಿ ಆದಾಗ 1/√2 ಡಿವೈಡೆಡ್ ಬೈ 1/√2. ಸೊ ಇಲ್ಲಿ ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಸೊ ಇಲ್ಲಿ ಸೈನ್ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 45 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ ಅಲ್ವಾ. ಸೊ ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಸೊ ಇಲ್ಲಿ ಸೈನ್ 45 ಡಿಗ್ರಿ ಏನು, 1/√2 ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ ಏನಾಗುತ್ತೆ, 1/√2 ಆಗತ್ತೆ. ಸೊ √2 ಕ್ಯಾನ್ಸಲ್ಸ್ ಇಸ್ ಈಕ್ವಲ್ ಟು ಏನಾಯ್ತು, 1. ಓಕೆ, ಸೊ ಇಷ್ಟೇ. ಸೊ ಕೇವಲ ನೀವು ಸೈನಿನ ಎಲ್ಲಾ
ಆಂಗಲ್ಸ್ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ತಿಳ್ಕೊಂಡಿದ್ರೆ ಸೊ ಇನ್ನುಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ನೀವೇ ಈಸಿಯಾಗಿ ನೆನ್ಪು ಮಾಡ್ಕೊಳ್ತಾ ಹೋಗ್ಬೋದು ಮಕ್ಕಳೇ. ಸೊ ಅದೇ ರೀತಿ ಟ್ಯಾನ್ 60 ಡಿಗ್ರಿ ಆದಾಗ, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಅಂದ್ರೆ ಏನಾಗುತ್ತೆ, ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 60 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಸೈನ್ 60 ಡಿಗ್ರಿ ಏನು, √3/2, ಕಾಸ್ 60 ಡಿಗ್ರಿ ಏನು ಹೇಳಿ, 1/2. ಸೊ 2 ಕ್ಯಾನ್ಸಲ್ಸ್. ಸೊ ಟ್ಯಾನ್ 60 ಡಿಗ್ರಿ ಏನ್ ಬರುತ್ತೆ ಹೇಳಿ, √3. ಸೊ ಅದೇ ರೀತಿ ಟ್ಯಾನ್ 90 ಡಿಗ್ರಿ, ಸೊ ಟ್ಯಾನ್ 90 ಡಿಗ್ರಿ, ಸೊ ಇದನ್ನ ಸೈನ್ ಬೈ ಕಾಸ್ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ, ಸೊ ಸೈನ್ 90 ಡಿಗ್ರಿ 1 ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಇಸ್ 0. ಸೊ ಇದು ನಾಟ್ ಡಿಫೈನ್ಡ್. ಸೊ ಅದೇ ರೀತಿ ಕೋಸಿಕ್ಯಾಂಟ್, ಸೊ ಇಲ್ಲಿ ಸೈನಿನ ವ್ಯತ್ಕ್ರಮ ಏನಾಗುತ್ತೆ, ಕೋಸಿಕ್ಯಾಂಟ್ ಆಗತ್ತೆ ಅಲ್ವಾ. ಸೊ ಇಲ್ಲಿ 0 1/0, 1/2 ಸೈನ್ ಆದ್ರೆ 2/1 ಏನಾಗುತ್ತೆ, ಕೋಸಿಕ್ಯಾಂಟ್ ಆಗತ್ತೆ. ಅದೇ ರೀತಿ ಸೈನ್ 45 ಡಿಗ್ರಿ 1/√2 ಆದ್ರೆ ಕೋಸಿಕ್ಯಾಂಟ್ 45 ಡಿಗ್ರಿ ಏನಾಗುತ್ತೆ, √2/1 ಆಗತ್ತೆ. ಓಕೆ, ಈ ರೀತಿಯಾಗಿ ನೀವು ಎಲ್ಲ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ನೆನಪಲ್ಲೇ ಇಟ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಮಕ್ಕಳೇ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ, ನಾವು ಅಭ್ಯಾಸ ಲೆಕ್ಕಗಳಿಗೆ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಇಲ್ಲೇನಿದೆ, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ. ಸೊ ಈ ಎಲ್ಲಾ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನ ತಿಳ್ಕೊಂಡಿದ್ರೆ ನೀವು ಈ ಲೆಕ್ಕಗಳನ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸೈನ್ 60 ಡಿಗ್ರಿ ಎಷ್ಟು ಬರುತ್ತೆ ಹೇಳಿ, ಸೈನ್ 60 ಡಿಗ್ರಿ √3/2 ಅಲ್ವಾ. ಸೊ ನೋಡಿ, ಸೈನ್ 60 ಕಾಸ್ 30, ಸೊ ಯಾವಾಗ್ಲೂ ಇದು ಎರಡು ಕೋನಗಳ ಬೆಲೆ ಒಂದೇ ಆಗಿರುತ್ತೆ. ಅಥವಾ ಕಾಸ್ 60 ಸೈನ್ 30, 60 30 ಆರ್ 30 60, ಸೊ ವೈಸ್ ವರ್ಸ. ಸೊ ಇದು ಎರಡದು ವ್ಯಾಲ್ಯೂ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಯಾಕೆ ಹೇಳಿ, ಸೊ ಸೈನ್ ವ್ಯಾಲ್ಯೂ ಹೇಗ್ ಬರ್ಕೊಂಡಿದೀವಲ್ಲ, 0 45 60 90, ಸೊ ಅದ್ರದ್ದು ಉಲ್ಟಾ ವ್ಯಾಲ್ಯೂಸ್ ಏನ್ ಬರ್ತಾ ಹೋಗುತ್ತೆ ಹೇಳಿ, ಕಾಸಿಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೈನ್ 60 ಕಾಸ್ 30 ಅಥವಾ ಕಾಸ್ 60 ಸೈನ್ 30, ಸೊ ಇವುಗಳ ಬೆಲೆಗಳು ಯಾವಾಗ್ಲೂ ಒಂದೇ ಆಗಿರುತ್ತೆ. ಸೊ ಈ ರೀತಿ ಟ್ರಿಕ್ಸ್ ಅಲ್ಲೂ ಕೂಡ ನೀವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. ನೋಡಿ, ಇಲ್ಲಿ ಸೈನ್ 60 √3/2 ಆದ್ರೆ ಕಾಸ್ 30 ಏನಾಗುತ್ತೆ ಹೇಳಿ, √3/2 ಆಗತ್ತೆ. ಸೊ ಹಾಗಾಗಿ ಈಸಿಯಾಗಿ ನೀವು ಹೇಳ್ಬಿಡ್ಬೋದು, ಇದು ಕೂಡ √3/2 ಪ್ಲಸ್ ನೋಡಿ ಇಲ್ಲಿ ಸೈನ್ 30 ಕಾಸ್ 60, ಸೊ ಸೈನ್ 30 ಎಷ್ಟಿದೆ, 1/2, ಕಾಸ್ 60 ಕೂಡ 1/2 ಬರುತ್ತೆ. ಸೊ 1/2. ಸೊ ಈಗ ಈಸಿಯಾಗಿ ಇದನ್ನ ಅಡಿಷನ್ ಆಪರೇಷನ್, ಸೊ ಬೇಸಿಕ್ ಆಪರೇಷನ್ಸ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡೋದು. √3 ಇಂಟು √3 ಏನಾಗುತ್ತೆ, ಅಂಶವನ್ನ ಗುಣಿಸಿದಾಗ 3 ಬರುತ್ತೆ, ಡಿವೈಡೆಡ್ ಬೈ 2 ಇಂಟು 2 4 ಪ್ಲಸ್ 1/2 ಇಂಟು 1/2, ಸೊ ಇದಿಷ್ಟು ಬರುತ್ತೆ 1/4. ಸೊ ಈಗ ಛೇದಗಳು ಸಮನಾಗಿದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಆಡ್ ಮಾಡಿ, 3 ಪ್ಲಸ್ 1/4, ಸೊ ದಿಸ್ ಈಸ್ ಈಕ್ವಲ್ ಟು 4/4. ಸೊ 4 ಬಂದ್ಲೆ 4 ಬಂದ್ಲೆ, ಸೊ ದಿಸ್ ಈಸ್ ಈಕ್ವಲ್ ಟು 1. ಓಕೆ, ಹಾಗಾದ್ರೆ ಇಲ್ಲಿ ಸೈನ್ 60 ಇಂಟು ಕಾಸ್ 30 ಪ್ಲಸ್ ಸೈನ್ 30 ಇಂಟು ಕಾಸ್ 60ಯ ಬೆಲೆ ಏನಾಯ್ತು, 1 ಬರುತ್ತೆ. ಸೊ ಮೊದಲನೇದಾಗಿ ನೀವು ಅನುಪಾತಗಳಲ್ಲಿ 6 ಅನುಪಾತಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೈನ್, ಕಾಸ್, ಟ್ಯಾನ್, ಸೀಕ್ಯಾಂಟ್, ಕೋಸಿಕ್ಯಾಂಟ್, ಕಾಟ್. ಓಕೆ, ಸೊ ಇದರ ಅನುಪಾತಗಳು ಹೇಗ್ ಬರುತ್ತೆ, ಯಾವ ರೀತಿಯಾಗಿ ಬರೋದು, ಥೀಟಾಗೆ ಅಭಿಮುಖವಾಗಿರುವ ಬಾಹುಗಳು, ಸೊ ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನೀವು ನಿರ್ದಿಷ್ಟ ಕೋನಗಳು, ಥೀಟಾಗೆ 30 ಆದಾಗ ವ್ಯಾಲ್ಯೂಸ್ ಎಷ್ಟು ಬರುತ್ತೆ, ಸೊ ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. 2 tan²
45 degree plus cos square 30 degree minus sin square 60 degree. So ಇಲ್ಲಿ 2 into tan 45 degree ಏನ್ ಬರುತ್ತೆ ವ್ಯಾಲ್ಯೂ 1. ಸೊ tan 45 degree 1. ಸೊ ಇಲ್ಲಿ tan ಸ್ಕ್ವೇರ್ ಕೊಟ್ಟಿದಾರಲ್ವಾ, ಸೊ ಹಾಗಾಗಿ ಇದೇನಾಗತ್ತೆ 1 ಸ್ಕ್ವೇರ್ ಪ್ಲಸ್ cos 30 degree ಏನ್ ಹೇಳಿ √3/2. ಸೊ cos ಸ್ಕ್ವೇರ್ 30 degree ಏನಾಗತ್ತೆ ಹೇಳಿ √3/2 ಹೋಲ್ ಸ್ಕ್ವೇರ್ ಮೈನಸ್ ನೋಡಿ ಇಲ್ಲಿ cos 30 sin 60 30 60 cos sin. ಸೊ ಇದು ಕೂಡ ಏನಾಯ್ತು ಈಸಿಯಾಗಿ ಹೇಳ್ಬೋದು √3/2 ಹೋಲ್ ಸ್ಕ್ವೇರ್. ಓಕೆ, ಸೊ ಇದೇನ್ ಬರುತ್ತೆ 2 into 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ √3/2 ಹೋಲ್ ಸ್ಕ್ವೇರ್. ಸೊ 3/4 √3 into √3 3/4 minus √3 into √3 3/4 plus 3/4 minus 3/4 cancel ಆಗುತ್ತೆ. So this implies 2. So ಹಾಗಾದ್ರೆ ಇಲ್ಲಿ 2 tan square 45 degree plus cos square 30 degree minus sin square 60 ಡಿಗ್ರಿಯ ಬೆಲೆ ಏನಾಯ್ತು 2 ಆಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡಿ. 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 secant ಸ್ಕ್ವೇರ್ 30 ಡಿಗ್ರಿ ಮೈನಸ್ tan ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ sin ಸ್ಕ್ವೇರ್ 30 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ. ಸೊ ಇಲ್ಲಿ cos 60 ಡಿಗ್ರಿ ಎಷ್ಟು ಬರುತ್ತೆ ಹೇಳಿ 1/2. ಸೊ ಇಲ್ಲಿ ಸೈನ್ ನೆನ್ಪಿಟ್ಕೊಂಡ್ರೆ ಸೊ ಸೈನ್ 30 ಡಿಗ್ರಿ 1/2 ಬರುತ್ತೆ, cos 60 ಡಿಗ್ರಿ 1/2 ಬರುತ್ತೆ. ಸೊ cos 60 ಡಿಗ್ರಿ 1/2. ಸೊ ಮತ್ತಿಲ್ಲಿ ಇನ್ಯಾವ ಫಂಕ್ಷನ್ಸ್ ಬೇಕು, secant ಬೇಕಲ್ವಾ. ಸೊ secant 30 ಡಿಗ್ರಿ. ಸೊ ಇಲ್ಲಿ cos 30 ಡಿಗ್ರಿ √3/2. ಸೊ ಇದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ನಿಮಗೆ secant ಸಿಗತ್ತೆ ಅಲ್ವಾ. ಸೊ ರೆಸಿಪ್ರೋಕಲ್ ಆಫ್ cos ಏನಾಗುತ್ತೆ ಹೇಳಿ secant. ಸೊ ಹಾಗಾಗಿ secant 30 ಡಿಗ್ರಿ ಏನಾಗುತ್ತೆ 2/√3. ಅದೇ ರೀತಿ tan ಬೇಕಲ್ವಾ. ಸೊ tan 45 ಡಿಗ್ರಿ. ಸೊ ಎಷ್ಟು ಹೇಳಿ 1. ಅದೇ ರೀತಿ ಸೈನ್ ಬೇಕು. ಸೊ ಸೈನ್ 30 ಡಿಗ್ರಿ. ಸೊ ನೋಡಿ ಇಲ್ಲಿ cos 60 ಡಿಗ್ರಿ 1/2 sin 30 ಡಿಗ್ರಿ 1/2. ಅದೇ ರೀತಿ cos ಬೇಕು. ಸೊ cos 30 ಡಿಗ್ರಿ ಎಷ್ಟು √3/2. ಸೊ ಈಗ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 5 into cos 60 ಡಿಗ್ರಿ 1/2. ಸೊ cos ಸ್ಕ್ವೇರ್ ಆಗಿರೋದ್ರಿಂದ ಇದೇನಾಗತ್ತೆ 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 into secant 30 ಡಿಗ್ರಿ 2/√3. secant ಸ್ಕ್ವೇರ್ 30 ಡಿಗ್ರಿ ಆಗಿರೋದ್ರಿಂದ 2/√3 ಹೋಲ್ ಸ್ಕ್ವೇರ್ ಮೈನಸ್ tan 45 ಡಿಗ್ರಿ 1 tan ಸ್ಕ್ವೇರ್ 45 ಡಿಗ್ರಿ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ sin 30 ಡಿಗ್ರಿ 1/2 sin ಸ್ಕ್ವೇರ್ 30 ಡಿಗ್ರಿ ಏನಾಗುತ್ತೆ 1/2 ಹೋಲ್ ಸ್ಕ್ವೇರ್ ಪ್ಲಸ್ cos 30 ಡಿಗ್ರಿ √3/2 cos ಸ್ಕ್ವೇರ್ 30 ಡಿಗ್ರಿ ಏನಾಗುತ್ತೆ √3/2 ಹೋಲ್ ಸ್ಕ್ವೇರ್. 5 into 1/2 ಪ್ಲಸ್ 4 into 2/√3 ಹೋಲ್ ಸ್ಕ್ವೇರ್ 2 ಡಿವೈಡೆಡ್ ಬೈ √3 into √3 3 ಆಗತ್ತೆ
ಮೈನಸ್ 1 ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್. ಸೊ 1/4 ಪ್ಲಸ್ √3 ಇಂಟು √3 3/4. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 5/4 ಪ್ಲಸ್ 4 4 16 ಡಿವೈಡೆಡ್ ಬೈ 3 ಮೈನಸ್ 1 ಡಿವೈಡೆಡ್ ಬೈ, ಸೊ ಇದೇನಾಗುತ್ತೆ ಛೇದಗಳು ಸಮನಾಗಿದೆ. ಸೊ ಹಾಗಾಗಿ ಇದನ್ನ ಕೂಡಿದಾಗ 3 + 1 4 ಡಿವೈಡೆಡ್ ಬೈ 4. ಸೊ 1 ಆಗ್ಬಿಡತ್ತಲ್ಲ. ಸೊ 4 ಡಿವೈಡೆಡ್ ಬೈ 4. So 5/4 plus 16 divided by 3 minus 1 divided by 1 ಆಗ್ಬಿಡತ್ತಿದೆ is equal to 5 divided by 4 plus 16 divided by 3 minus 1. ಸೊ ಇಲ್ಲಿ ಛೇದಗಳನ್ನ ಸಮ ಮಾಡ್ಕೊಂಡಾಗ ಇದು 3 15 by 12 plus 64 by 12 minus 12 by 12. ಸೊ ಇದೇನಾಗುತ್ತೆ 15 ಪ್ಲಸ್ 64 ಮೈನಸ್ 12 ಡಿವೈಡೆಡ್ ಬೈ 12. ಸೊ ಇದೆಷ್ಟು ಬರುತ್ತೆ 15 ಪ್ಲಸ್ 64 67 ಡಿವೈಡೆಡ್ ಬೈ 12 ಆಗುತ್ತೆ. ಸೊ ಇದೇನಾಯ್ತು 5 cos square 60 degree plus 4 secant square 30 degree minus tan square 45 degree divided by sin square 30 degree plus cos square 30 degree ಯ ಬೆಲೆ ಏನಾಗುತ್ತೆ 67 divided by 12 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. sin 2a is equal to 2 sin a ಎಂಬುದು a ನ ಯಾವ ಬೆಲೆಗೆ ಸತ್ಯವಾಗಿದೆ? ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸೊ a ಅನ್ನೋದು ಕೋನ ಅಲ್ವಾ? ಸೊ ಈ ಕೋನ ಅಂದ್ರೆ ತೀಟಾ. ಸೊ ಇಲ್ಲಿ a ಅಂತ ಹೇಳಿದ್ದಾರೆ. ಸೊ a 0 ಡಿಗ್ರಿ ಆದಾಗ ಅಥವಾ a 30 ಡಿಗ್ರಿ ಆದಾಗ ಅಥವಾ a 45 ಡಿಗ್ರಿ ಅಥವಾ a 60 ಡಿಗ್ರಿ, ಸೊ ಯಾವ ಬೆಲೆಯನ್ನ ಹಾಕಿದಾಗ ಎಡಭಾಗ ಈಕ್ವಲ್ ಟು ಬಲಭಾಗ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಎರಡೂ ಕಡೆ ಸಮನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಮೊದಲನೇದಾಗಿ a ಈಕ್ವಲ್ ಟು 0 ಡಿಗ್ರಿ ಅಂತ ತಗೊಳ್ಳೋಣ. ಅಂದ್ರೆ ತೀಟಾವನ್ನ 0 ಡಿಗ್ರಿ ಅಂತ ತಗೊಂಡು ಇದನ್ನ ಟೆಸ್ಟ್ ಮಾಡೋಣ. ಸೊ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ sin 2a is equal to 2 sin a ಅಲ್ವಾ? ಸೊ ಇಲ್ಲಿ a ಈಕ್ವಲ್ ಟು 0 ಡಿಗ್ರಿ ಆದ. ಸೊ ಏನಾಗುತ್ತೆ ನೋಡಿ, ಸೈನ್ 2 ಇಂಟು a, ಸೊ a ಏನಿದೆ 0 ಡಿಗ್ರಿ ಇಸ್ ಈಕ್ವಲ್ ಟು 2 ಇಂಟು ಸೈನ್ a ಏನ್ ತಗೊಂಡಿದ್ದೇವೆ 0 ಡಿಗ್ರಿ. ಸೊ ಸೈನ್ 2 ಇಂಟು 0 ಏನಾಗತ್ತೆ ಹೇಳಿ, 0 ಡಿಗ್ರಿ ಆಗತ್ತೆ. ಇಸ್ ಈಕ್ವಲ್ ಟು 2 ಇಂಟು ಸೈನ್ 0 ಡಿಗ್ರಿ. ಸೊ ಇಲ್ಲಿ ಸೈನ್ 0 ಡಿಗ್ರಿ, ನಿರ್ದಿಷ್ಟ ಕೋನಗಳಲ್ಲಿ ಸೈನ್ 0 ಡಿಗ್ರಿಯ ಬೆಲೆ ಏನ್ ಹೇಳಿ 0 ಅಲ್ವಾ? ಸೊ ಹಾಗಾಗಿ ಇಲ್ಲಿ ಸೈನ್ 0 ಡಿಗ್ರಿ ಏನಾಯ್ತು 0 ಈಕ್ವಲ್ ಟು 2 ಇಂಟು ಸೈನ್ 0 ಡಿಗ್ರಿ ಏನು 0. ಸೊ 0 ಈಕ್ವಲ್ ಟು 2 ಇಂಟು 0 ಏನಾಗುತ್ತೆ 0. ಸೊ ಹಾಗಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಏನಾಯ್ತು ರೈಟ್ ಹ್ಯಾಂಡ್ ಸೈಡ್ ಆಯ್ತು. ಸೈನ್ 2a ಇಸ್ ಈಕ್ವಲ್ ಟು ಏನಾಗಿದೆ 2 ಸೈನ್ a ಆಗಿದೆ. ಹಾಗಾಗಿ ಇಲ್ಲಿ a 0 ಡಿಗ್ರಿ ಆದಾಗ
sin 2a ಈಕ್ವಲ್ ಟು ಏನಾಗುತ್ತೆ 2 sin a ಆಗತ್ತೆ. ಓಕೆ ಓಕೆ, ಮುಂದಿನ ಲೆಕ್ಕಗಳನ್ನ ನಾವು ಮುಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ಈ ಒಂದು ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟ ಹಾಗೆ, ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಯಾವ್ದಾದ್ರು ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಬೇಕಾದ್ರೆ ಹೇಳ್ತೀನಿ, ಕೇಳ್ಬೋದು. 5 ನಿಮಿಷ ಟೈಮ್ ಕೊಡ್ತೇನೆ.